ಜಿಗಿ 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 ಬೊಂಬೆಯಾಟ ಜಿಗಿ 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 ಬೊಂಬೆಯಾಟ ಜಿಗಿ 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 ಬೊಂಬೆಯಾಟ ಜಿಗಿ 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 ಬೊಂಬೆಯಾಟ ಮಕ್ಕಳೇ ಮಕ್ಕಳೇ ಬೊಂಬೆ ಕಥೆಯ ಬೊಂಬೆ ಕಥೆಯ ಬೊಂಬೆ ಕಥೆಯ ಬೊಂಬೆ ಕಥೆಯ ಇಂದ್ರನು ಮೆಚ್ಚಿದಂತ ಭರತನುಂಟಾದ ದುಷ್ಯಂತನ ಕಥೆಯ ಪ್ರೇಮ ಕಥೆಯ ಪ್ರೇಮ ಕಥೆಯ ಪ್ರೇಮ ಕಥೆಯ ಪ್ರೇಮ ಕಥೆಯ ಅದೊಂದು ಸುಂದರವಾದ ಕಾಲ. ಅಲ್ಲಿ ಮಾಲಿನಿ ಎಂಬ ನದಿಯ ದಂಡೆಯ ಮೇಲೆ ಕಣ್ವ ಮಹರ್ಷಿಗಳ ಆಶ್ರಮ. ಈ ಆಶ್ರಮದಲ್ಲಿ ಶಾಕುಂತಲೆ ಎಂಬ ಸುಂದರಿ, ದಿವ್ಯ ಸುಂದರಿ, ಕಣ್ವ ಮಹರ್ಷಿಗಳ ಸಾಕು ಮಗಳು ಆಗಿದ್ದಳು. ಅದೊಂದು ದಿನ ದುಷ್ಯಂತ ಮಹಾರಾಜ ಬೇಟೆಯಾಡುತ್ತಾ 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 ಅದೇ ಸ್ಥಳಕ್ಕೆ ಬಂದ. ಅಂದ್ರೆ ಕಣ್ವ ಮಹರ್ಷಿಗಳ ಆಶ್ರಮಕ್ಕೆ ಬಂದ. ಮುಂದೇನಾಯ್ತಾ ಕೇಳಿಲ್ಲೇ ಮುಂದೇನಾಯ್ತು ಅನ್ನೋದು. ಅವಳ ಸೌಂದರ್ಯಕ್ಕೆ ಮೋಹಿತನಾದ ರಾಜ ಗಾಂಧರ್ವ ವಿವಾಹವಾಗಿ ತನ್ನ ಅರಮನೆಯತ್ತ ಹೋದ. ಹೀಗೆ ವಿವಾಹವಾದ ದುಷ್ಯಂತ ತನ್ನ ಪ್ರೇಮದ ಕಾಣಿಕೆಯಾಗಿ ತನ್ನ ಕೈಯಲ್ಲಿದ್ದ ಬೆರಳಿನಲ್ಲಿರುವ ಉಂಗುರವನ್ನ ಶಾಕುಂತಲೆಗೆ ನೆನಪಿನ ಕಾಣಿಕೆಯಾಗಿ ನೀಡಿದ. ಉಂಗುರವನ್ನ ನೀಡಿದ ನಂತರ ರಾಜ ತನ್ನ ಮನೆಯತ್ತ ಪ್ರಯಾಣ ಮಾಡಿದ. ಶಾಕುಂತಲೆ ಆ ಉಂಗುರವನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ನೋಡುತ್ತಾ ಅಲ್ಲೇ ಮೈ ಮರೆತು ಕುಳಿತುಕೊಂಡಳು. ರಾಜನ ನೆನಪಲ್ಲಿ ಎಲ್ಲವ ಮರೆತು ಕುಳಿತಿದ್ದು ಶಾಕುಂತಲೆ, ವಿರಹದ ಕುಳಿತು ಶಾಕುಂತಲೆ. ಅದೇ ಸಮಯಕ್ಕೆ ಬಂದ ದುರ್ವಾಸ ಶಾಪವನ್ನಿತ್ತನು, ದುರ್ವಾಸ ಶಾಪವನ್ನಿತ್ತನು. ಎಂತಕ ಅದೇ ಸಮಯಕ್ಕೆ ಬಂದ ದುರ್ವಾಸ ಶಾಪವನ್ನಿತ್ತನು, ದುರ್ವಾಸ ಶಾಪವನ್ನಿತ್ತನು. ಏನಂತ ಶಾಪವಿದ್ದಾಗ? ಅಭಿಜ್ಞಾನಾಭರಣ, ಅಭಿಜ್ಞಾನಾಭರಣ, ಅಭಿಜ್ಞಾನಾಭರಣ. ಅಭಿಜ್ಞಾನಾಭರಣ ಅಭಿಜ್ಞಾನಾಭರಣ ಅಂದ್ರೆ ಏನು? ಅಭಿಜ್ಞಾನಾಭರಣ ಅಂದ್ರೆ ಏನಂತ ಕೇಳ್ತೀಯ ಮಗು? ಕೇಳಿಲ್ಲಿ. ಪ್ರೇಮ ಬದನೆನಪಾಗಿ ನೀಡಿದ ಉಂಗುರ ಹೋಯಿತು, ಮರೆಯಾಗಿ ಹೋಗಲಿ. ಯಾರ ನೆನಪಿನಲ್ಲಿ ಕುಳಿತಿರುವೆಯೋ ನಿನ್ನನ್ನು ಮರೆಯಲಿ, ನಿನ್ನಿಂದ ದೂರವಾಗಲಿ ಎಂದು ಶಾಪವನ್ನಿತ್ತನು. ಅಯ್ಯೋ, ಈ ಶಾಪದಿಂದ ತುಂಬು ಗರ್ಭಿಣಿ ಶಾಕುಂತಲೆಯನ್ನು ಅರಮನೆಗೆ ಕಳಿಸಲು ಕಣ್ವರು ಅಪ್ಪಣೆ ನೀಡಿದರು. ಅಯ್ಯೋ ಪಾಪ, ಮುಂದೇನಾಯ್ತಕ್ಕ?
ಎಂತ ವಿಚಿತ್ರ ಅಕ್ಕ. ಅಕ್ಕ ಮುಂದೇನಾಯ್ತಕ್ಕ? ಅರಮನೆಗೆ ಬಂದ ಶಾಂತಿಯನ್ನು ರಾಜ ಮರೆತಿದ್ದ. ಶಾಪದಿ ಪ್ರೇಮವ ಮರೆತಿದ್ದ. ಗರ್ಭವತಿಯಾದ ಶಾಕುಂತಲೆಯ ಪ್ರೇಮವನ್ನೇ ಬೆಳೆದ. ಪ್ರೇಮವನ್ನೇ ಬೆಳೆದ. ಅರಮನೆಗೆ ಬಂದ ಶಾಕುಂತಲೆಯನ್ನು ರಾಜನ ಮರೆತಿದ್ದ. ಶಾಪದಿ ಪ್ರೇಮವ ಮರೆತಿದ್ದ. ಗರ್ಭವತಿಯಾದ ಶಾಕುಂತಲೆಯ ಪ್ರೇಮವನ್ನೇ ಬೆಳೆದ. ಪರಿಶುದ್ಧ ಪ್ರೇಮವನ್ನೇ ಬೆಳೆದ. ಕಥೆಯು ಮುಂದುವರಿಯುವಾಗ ಕೆಲವು ದಿನಗಳ ನಂತರ ಮಾಲಿನಿ ನದಿಯಲ್ಲಿ ಮೀನುಗಾರ ತನ್ನ ದಿನನಿತ್ಯದ ಚಟುವಟಿಕೆಯಂತೆ ನದಿಗೆ ಮೀನಿನ ಬೇಟೆಗಾಗಿ ಅದೇನಂತೀರ, ಎಂದೂ ಕಾಣದೇ ಇರ್ತಕ್ಕಂತಹ ಒಂದು ಆಕರ್ಷಕ ಮೀನೊಂದು ಆ ಬೆಸ್ತನ ಬಲೆಗೆ ಬೀಳ್ಬೇಕೆ. ಮುಂದೇನಾಯ್ತಾ? ಇಲ್ಲೇ ಕಥೆಯ ಸ್ವಾರಸ್ಯ ಇರೋದು. ಆ ಮೀನನ್ನ ಕೈಯಲ್ಲಿ ತೆಗೆದುಕೊಂಡ ಮೀನುಗಾರ, ಏನಪ್ಪ ಇದು, ಇಷ್ಟು ವರ್ಷದವರೆಗೆ ಕಾಣದೇ ಇರ್ತಕ್ಕಂಥ ಮೀನು ಇವತ್ತು ಕಾಣ್ತಲ್ಲ ಎಂದು ಆ ಮೀನಿನ ಹೊಟ್ಟೆಯ ಬಗೆದಾಗ ಅದರಲ್ಲಿ ಪಳಪಳ ಹೊಳೆಯುವಂತಹ ಉಂಗುರ ಬಂತು. ಅಪ್ಪ, ಭಯಗೊಂಡ ಬೆಸ್ತ, ಇದೇನೋ ವಿಚಿತ್ರ ಉಂಗುರ ಎಂದು ರಾಜನ ಮನೆಗೆ ಹೊರಟ. ಆಮೇಲೆ ಏನಂತೀಯ? ಏನಂತ ಇದು? ಏನೆಲ್ಲ ರಾಜ ಮಾಡ್ಕೊಂಡು ಮತ್ತೆ ಕಾಡಿಗೆ ಹೊರಟ್ಬಿಟ್ನಾ? ಶಾಕುಂತಲಾ, ಶಾಕುಂತಲಾ, ಶಾಕುಂತಲಾ. ಹೀಗೆ ದುಷ್ಯಂತ ರಾಜನು ಶಾಕುಂತಲೆಯನ್ನು ಹುಡುಕುತ್ತಾ ಮಾರೀಚ ಮುನಿಯ ಆಶ್ರಮದತ್ತ ಬಂದ. ಅಲ್ಲಿ ತನ್ನ ಮಗನೊಂದಿಗೆ ವಾಸವಾಗಿದ್ದ ಶಾಕುಂತಲೆಯನ್ನು ಹಾಗೂ ತನ್ನ ಮಗನನ್ನು ನೋಡಿದ ರಾಜನಿಗೆ ತುಂಬಾ ಸಂತೋಷವಾಯಿತು. ಸಂತೈಸಿದ, ತನ್ನ ತಪ್ಪಿನ ಅರಿವನ್ನ ಹೇಳಿದ. ಮರಳಿ ಗೌರವದಿಂದ ತನ್ನ ಅರಮನೆಗೆ ವರನ್ನು ಕರೆದುಕೊಂಡು ಬಂದ. ಅರಮನೆಗೆ ಕರೆದುಕೊಂಡು ಬಂದ. ಎಲ್ಲ ರಾಜ ಯಾರಿಗೆ? ಶಾಕುಂತಲೆಗೆ ರಾಣ್ಯ ಸ್ಥಾನವನ್ನು ಕೊಟ್ಟು ಸಿಂಹಾಸನದಲ್ಲಿ ಕುಳಿಸಿದ. ಮಕ್ಕಳೇ ಕಥೆಯಿದು ಬಹಳ ಖುಷಿ ಅನಿಸ್ತಲ್ಲ ಈ ಕತೆ ಕೇಳಿ. ಕವಿರತ್ನ ಕಾಳಿದಾಸ ಬರೆದಿದ್ದು. ಪ್ರಶ್ನೆಗೆ ತರಲೆ ಉತ್ತರ. ಕವಿರತ್ನ ಕಾಳಿದಾಸ ಪಾತ್ರ ಮಾಡಿದವರು ರಾಜಕುಮಾರ್. ಆದ್ರೆ
ಕವಿರತ್ನ ಕಾಳಿದಾಸ ಶ್ರೇಷ್ಠ ಕವಿಯವರು, ಅವರು ಬರೆದಿದ್ದು ಗೊತ್ತಾಯ್ತಾ? ಮತ್ತೆ ನಾಳೆ ಮತ್ತೊಂದು ಕಥೆಯಲ್ಲಿ ಬರೋಣ. ಗೊತ್ತಾಯ್ತಾ? ಮಕ್ಕಳೇ ಮಕ್ಕಳೇ ಕೇಳಿ ಮಕ್ಕಳೇ, ಬೊಂಬೆ ಕಥೆಯ ಬೊಂಬೆ ಕಥೆಯ ಬೊಂಬೆ ಕಥೆಯ ಬೊಂಬೆ ಕಥೆಯ ಪ್ರೇಮ ಕಥೆಯ ಪ್ರೇಮ ಕಥೆಯ ಪ್ರೇಮ ಕಥೆಯ ಪ್ರೇಮ ಕಥೆಯ ಪ್ರೇಮ ಕಥೆಯ. ಎಲ್ಲರಿಗೂ ಧನ್ಯವಾದಗಳು.